ನಾವು SWM ಅಲ್ಲಿ ನನ್ನ ಹೆಸರು ಶಶಿಕಲಾ ಅಂತ. ನಾವು SWM ಅಲ್ಲಿ ಲಿಂಕ್ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಒಂದೇನು ಅಂದರೆ ಡೋರ್ ಟು ಡೋರ್ ಹೋಗಿ ಮನೆ ಮನೆ ಕಸ ಸಗ್ರಿಗೇಷನ್ ಮಾಡಿ ಸಪ್ರೇಟ್ ಆಗಿ ಮಾಡಿ ಆಟೋಗೆ ಕೊಡಬೇಕು, ಬೇರೆ ಯಾರಿಗೂ ಕೊಡಬಾರ್ದು. ಬೆಳಿಗ್ಗೆ ಇಷ್ಟು ಟೈಮ್ ಬರುತ್ತೆ. ಮತ್ತೆ ಯಾರಾದರೂ ಆಟೋಗೆ ಹಾಕ್ದಿರೋ ಹೊರಗಡೆ ಹಾಕಿದ್ರೆ ಫೈನ್ ಹಾಕ್ತೀವಿ ಅಂತ ಈ ಕೆಲಸ 8 ವರ್ಷದಿಂದ ಮಾಡ್ತಾ ಇದ್ದೀವಿ. ಜನರಿಗೆ ಜಾಗೃತಿ ಮೂಡಿಸೋದು, ಜನರಿಗೆ ಕಂಪೋಸ್ಟ್ ಮತ್ತು ದೇವಸ್ಥಾನಗಳಲ್ಲಿ, ಚೌಟ್ರಿಗಳಲ್ಲಿ, ಸ್ಕೂಲ್ಗಳಲ್ಲೆಲ್ಲ ಅವೇರ್ನೆಸ್ ಮಾಡ್ತೀವಿ. ಮತ್ತೆ ಇದೆಲ್ಲ ಮಾಡಾದ್ಮೇಲೆ ನಮಗೆ ಅಂಗಡಿಗಳಿಗೆ ಅವೇರ್ನೆಸ್ ಕೊಡೋಕೆ ಹೇಳಿದ್ದಾರೆ, ಅದನ್ನು ಮಾಡ್ತಾ ಇದ್ದೀವಿ. ಬಟ್ ನಮ್ಗೆ 8 ತಿಂಗಳಿಂದ ಸಂಬಳ ಬಂದಿಲ್ಲ. ನಾವು 25 ವರ್ಷದಿಂದ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅಲ್ಲಿಂದ ಇಲ್ಲಿಗೆ 7 ವರ್ಷದಿಂದ ಈ ಕೆಲಸಕ್ಕೆ ಹಾಕಿದ್ದಾರೆ. ಸಂಬಳ ಮೊದಲು ನಮಗೆ 600 ರೂಪಾಯಿ ಅಷ್ಟೇ ಬರ್ತಾ ಇದ್ದೀವಿ. ಇವಾಗ ಒಂದು 7 ವರ್ಷದಿಂದ 14,000 ಚಿಲ್ಲರೆ ಮಾಡ್ತಾ ಇದ್ದಾರೆ. ಅದನ್ನೇ ನಾವು ಅದನ್ನು 6 ತಿಂಗಳು 8 ತಿಂಗಳಿಂದ ಕೊಟ್ಟಿಲ್ಲ. ನಾವ್ ಹೆಂಗ್ ಮೇಡಮ್ ಜೀವನ ಮಾಡ್ಬೇಕು? ಏನ್ ಹೇಳ್ತಾರೆ? ನಮ್ಮಿಂದ ಹಿಂದೆ ಹೇಳಿದ್ರೆ ಅಮೌಂಟ್ ಇಲ್ಲ, ಫಂಡ್ ಇಲ್ಲ, ಇನ್ನು ಫಂಡ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೊಸದಾಗಿಂದ ತಗೊಂತಾ ಇದ್ದಾರೆ. ನಮ್ಗೆ ಇಲ್ಲಿ ಫಂಡ್ ಕೊಡಕ್ಕೆ ಇಲ್ಲ ಅವ್ರಿಗೆ. ಇವಾಗ ಹೊಸದಾಗಿ ಲಿಂಕ್ ವರ್ಕರ್ನ ತಿರ್ಗಾ ತಗೊಳ್ತಾ ಇದ್ದಾರೆ. ಎಷ್ಟು ಜನ ನೀವು? ನಾವು 300 ಜನ ಇದೀವಿ ಮೇಡಮ್. ಎಲ್ಲ ಕೆಲಸನೂ ಮಾಡ್ತಾರೆ. ಸುಮಿತ್ರ ಅಂತ, ನಾವು JP ನಗರ ವಾರ್ಡಲ್ಲಿ ಲಿಂಕ್ ವರ್ಕರ್ ಆಗಿ ಕೆಲಸ ಮಾಡ್ತಾ ಇದ್ವಿ. ನಾವು ಏನು ಕೆಲಸ ಮಾಡ್ತಿದ್ವಿ ಸ್ಟಾರ್ಟಿಂಗ್ ಅಂದರೆ ಮೇಡಮ್, ಆರೋಗ್ಯ ಹೆಲ್ತಲ್ಲಿ ನಮ್ಮನ್ನು ತೊಗೊಂಡಿದ್ದು ಫಸ್ಟು. ಅಲ್ಲಿ ನಾವು 25 ವರ್ಷ ಕೆಲಸ ಮಾಡಿದ್ವಿ. ಇವಾಗ ನಮ್ಗೆ ಆಲ್ರೆಡಿ 32 ವರ್ಷ ಸರ್ವೀಸು. ನಾವು ಆರೋಗ್ಯದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಆಶಾ ವರ್ಕರ್ನ ತೊಗೋತೀವಿ ಅಂತೇಳಿ ನಮ್ಮನ್ನು SWM ಅವ್ರನ್ನ ಆಶಾ ವರ್ಕರ್ ತೊಗೊಂಡಿದ್ದು. ಆಶಾ ವರ್ಕರ್ ತೊಗೊಳಕ್ಕೆ ಮುಂದೆ ನಾವು 25 ವರ್ಷ ನಾವು ಹೆಲ್ತಲ್ಲಿ ಕೆಲಸ ಮಾಡಿ ಬಿಟ್ಟಿರೋದು. ಆಶಾ ವರ್ಕರ್ ಇವಾಗ ಬಂದಿರೋದು. ಅದಾದಮೇಲೆ ನಮ್ಗೆ SWM ತೊಗೊಂಡ್ರೆ ಏನಕ್ಕೆ ಅಂದರೆ ಇವರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಜನದ ಜಾಗೃತಿ ಇದೆ, ಇವ್ರಿಗೆ ಕಾಂಟ್ಯಾಕ್ಟ್ ಇದೆ, ಅವ್ರಿಗೆ ಫೀಲ್ಡಲ್ಲಿ ಒಂದು ಒಳ್ಳೆ ಹೆಸರಿದೆ. ನಮಗೆ ಅವರಿಂದ ನಮಗೆ ಉಪಯೋಗ ಆಗುತ್ತೆ. ಅಲ್ಲಿಗೆ ಹೆಲ್ತ್ಗೆ ಆಶಾ ವರ್ಕರ್ ಬಂದರು ಅಂತೇಳಿ ಅವ್ರಿಗೆ ಆಶಾ ವರ್ಕರ್ ತೊಗೊಂಡು ನಮ್ಗೆ ಹೆಲ್ತ್ಗೆ ತೊಗೊಂಡು ಈಗ ಇಲ್ಲಿ SWM ತೊಗೊಂಡ್ಮೇಲೆ ನಾವು 300 ರೂಪಾಯಿಯಿಂದ ಕೆಲಸ ಮಾಡಿರೋದು. ಇವಾಗ 14,800 ರೂಪಾಯಿ ಕೊಡ್ತಾ ಇದ್ದಾರೆ. ಈ 14,800 ರೂಪಾಯಿನೂ ತಿಂಗ್ಳಿಗೆ ಕರೆಕ್ಟಾಗಿ ಯಾರಿಗೂ ಹೆಣ್ಮಕ್ಳಿಗೆ ಸಂಬಳ ಕೊಡ್ತಾ ಇಲ್ಲ. ಈಗ ಏನು ಕೆಲಸ ಹೇಳ್ತಾರೆ ಅಂದರೆ, ಯಾರಿಗಾದ್ರೂ ಒಬ್ಬರಿಗೆ ಅಲ್ಲಿ ಆಫೀಸರ್ಗಳಿಗೆ ಒಂದು ಲೆಟ್ರ್ ಬರೆದು ಹಾಕ್ಕೊಡೋದು, ಲಿಂಕ್ ವರ್ಕರ್ ತೊಗೊಳ್ಳಿ ಅಂತ. ಅವ್ರ ಆಫೀಸರು ನಮ್ಮನ್ನು ತೊಗೊಳ್ಳೋದು ಏನಕ್ಕೆ ಅಂದರೆ, ಯಾವ ಕೆಲಸ ಅಂದರೆ ಹಾಸ್ಪಿಟ್ಲಲ್ಲಿ ಪಲ್ಸ್ ಪೋಲಿಯೋ ಆಗಲಿ, ಮತ್ತು ಸರ್ವೆ ಮಾಡೋದಾಗಲಿ, ಡೆಂಗ್ಯೂ ಜ್ವರದಾಗಲಿ, ಕೋವಿಡ್ ಡ್ಯೂಟಿ ಮಾಡಿದ್ದೀವಿ, ಕೋವಿಡ್ ಮಾಡಿಸ್ಕೊಂಡಿದ್ದೀವಿ, BLO ಕೆಲಸ ಮಾಡಿದ್ದೀವಿ, ರಾಷ್ಟ್ರೀಯ ಕೆಲಸ ಮಾಡಿದ್ದೀವಿ, ಎಲೆಕ್ಷನ್ ಡ್ಯೂಟಿ ಮಾಡಿದ್ದೀವಿ, ಅವರು ಅಂಗಡಿ ಸರ್ವೆಗಳು ಮಾಡಿದ್ದೀವಿ, ಸ್ವಚ್ಛ ಸರ್ವೇಕ್ಷಣೆ ಮಾಡಿದ್ದೀವಿ, ಮತ್ತು ನಮ್ಮದು ಅಂಗಡಿ ಲೈಸೆನ್ಸ್ಗಳು ಮಾಡಿಸಿದ್ದೀವಿ, ಮತ್ತು ಇದು ಅವೇರ್ನೆಸ್ಸು ಇರಮ್ಮ, ಮತ್ತು ಇದು ಯಾವುದಪ್ಪ ಜಾತಿ ಸರ್ವೆ ಮಾಡಿದ್ದೀವಿ, ವಿಶ್ವಕರ್ಮದನ್ನು ಮಾಡಿದ್ದೀವಿ. ಮತ್ತೆ ಕೆಲಸ ಮೇಡಮ್ ಏಕೆ ಅಂದರೆ ಅಲ್ಲಿ ಫೀಲ್ಡಲ್ಲಿ ಚೆನ್ನಾಗಿ ಏನು ಕೆಲಸ ಮಾಡ್ತಾರೆ ಲಿಂಕ್ ವರ್ಕ್ ಅಂದರೆ ಎಲ್ಲ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತಿದೆ ಅವ್ರಿಗೆ. ಆದರೆ ಲೆಟ್ರ್ ಕೊಡ್ತಾರೆ ಆಫೀಸರ್ಗಳೊಳಗಡೆ, ಆಫೀಸರ್ಗಳು ನಮಗೆ ಲೆಟ್ರ್ ಕೊಟ್ಬಿಟ್ಟು ಈ ಕೆಲಸ ಮಾಡಿ ಅಂತ ಹೇಳ್ತಾರೆ. ಹಂಗಾಗಿ ಎಲ್ಲ ಕೆಲಸನೂ ಮಾಡ್ಕೊಂಡು ಬಂದಿದ್ದೀವಿ. ಈಗ ಸೆಗ್ರಿಗೇಷನ್ ಕೆಲಸ ಮನೆ ಮನೆಗೆ ಹೋಗಿ ಅವ್ರಿಗೆ ಅವೇರ್ನೆಸ್ ಮೂಡಿಸ್ತೀವಿ. ಈಗ SWM ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಮನೆ ಮನೆಗೆ ಹೋಗಿ ಮನೆ ಕಸನ ಅವ್ರಿಗೆ ಮನೇಲೇ ಗೊಬ್ಬರ ಮಾಡೋ ಥರ ಅವೇರ್ನೆಸ್ಸು ಕೊಟ್ಟಿದ್ದೀವಿ. ಮತ್ತು ಪಾರ್ಕ್ಗಳಲ್ಲಿ ನಾವು ಇವಾಗ ಅಲ್ಲೇನೇ ಗೊಬ್ಬರ ಮಾಡಬೇಕು ಅಂತೇಳಿ ಕಾಂಪೋಸ್ಟಿಂಗ್ ಮಾಡೋದನ್ನು ನಾವೇ ಮಾಡ್ತಾ ಇರೋದು. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ನಾವು ಕೆಲಸ ಮಾಡೋದನ್ನ ಇನ್ನೊಬ್ರು ರಿಪೋರ್ಟ್ ತೊಗೊಂಡು ಎಡಿಟಿಂಗ್ ಮಾಡಿ, ಅದು ಬೇಡ ಹೆಸರು ಯಾರಿಗೂ, ನಾವು ಕೆಲಸ ಮಾಡೋದನ್ನ ಎಡಿಟಿಂಗ್ ಮಾಡಿ ಇವ್ರಿಗೆ ಕಮಿಷನರ್ಗೆ ಕಳಿಸ್ತಾ ಇದ್ದಾರೆ. ಈಗ ನಮಗೆ ಅದನ್ನ ಗ್ರಿಪ್ ಇರೋರು ಯಾರು ಇಲ್ಲ. ಹಂಗಾಗಿ ಈಗ ಅವರು ರಿಪೋರ್ಟ್ ಹೋಗ್ತಾ ಇದೆ, ಯಾರೋ ಕೆಲಸ ಮಾಡ್ತಾವ್ರೆ, ಲಿಂಕ್ ವರ್ಕರ್ ಏನು ಕೆಲಸ ಮಾಡ್ತಾ ಇಲ್ಲ ಆ ಥರ ಹೇಳ್ತಾ ಇದ್ದಾರೆ. ಇವಾಗ ಈಗ ನಮ್ಗೆ ಏನಂದ್ರೆ 9 ತಿಂಗಳಿಂದ ಸಂಬಳ ಆಗಿಲ್ಲ. ಕೆಲವ್ರಿಗೆ 11 ತಿಂಗಳು ಸಂಬಳ, ಕೆಲವು ವಾರ್ಡ್ಗಳಿಗೆ, ಕ್ಷೇತ್ರಗಳಿಗೆ. ಈಗ 11 ತಿಂಗಳಿಂದ ಸಂಬಳ ಇಲ್ಲ ಅಂದರೆ ಹೆಣ್ಮಕ್ಳುಗಳು ಏನು ಜೀವನ ಮಾಡೋದು ಬೆಂಗಳೂರಲ್ಲಿ? ಬಾಡಿಗೆ ಕಟ್ಟೋದಂಗೆ. ಎಲ್ಲ ಆಫೀಸರ್ಗಳಿಗೂ ಲೆಟ್ರ್ ಕೊಟ್ಟಿದ್ದೀವಿ ಮೇಡಮ್. ಕಮಿಷನರ್ ಕೊಟ್ಟಿದ್ದೀವಿ, ಸ್ಪೆಷಲ್ ಕಮಿಷನರ್ ಕೊಟ್ಟಿದ್ದೀವಿ, ಕರಿಗೋಟರ್ ಸರ್ ಕೊಟ್ಟು ಎಲ್ಲರಿಗೂ ಕೊಟ್ಟಿದ್ದೀವಿ, CS ಕೊಟ್ಟಿದ್ದೀವಿ, ಇದು ಜೋನ್ ಕಮಿಷನರ್ಗೂ ಲೆಟ್ರ್ ಕೊಟ್ಟಿದ್ದೀವಿ. ಸಂಬಳ ಆಗಿಲ್ಲ, ತುಂಬ ಪ್ರಾಬ್ಲಮ್ ಆಗಿದೆ ಅಂತ. 3 ತಿಂಗಳಿಂದ ನಮ್ಮ ಕಣ್ಣಿಗೆ ಸಿಗ್ತಾರೆ. ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ.